ಈ ಥರ ಡಿಮ್ಮರ್ ಇರುತ್ತಲ್ವ ಇದು, ಈ ಕಾರ್ಬನ್ ಬ್ರಷ್ನ ಹಿಂಗೆ ಮೇಲೆ ಎತ್ಕೊಬೇಕು. ಇಲ್ಲಿರುತ್ತಲ್ಲ ಈ ಥರ ಇದು ಸ್ಪ್ರಿಂಗ್ ಹಿಂಗೆ ಎತ್ಬಿಟ್ಟು ಈ ಥರ ಎತ್ಬಿಟ್ಟು ಇದನ್ನು ಹೊರಗೆ ತೆಗಿಬೇಕು. ಇದನ್ನು ಈ ಥರ ಹೊರಗೆ ತಗೊಂಡು ಸೊ ಇದರಲ್ಲಿ ಒಂದು ಸ್ಕ್ರೂ ಇರುತ್ತೆ, ಇಲ್ಲೊಂದು ಸ್ಕ್ರೂ ಇರುತ್ತೆ. ಇಲ್ಲಿ ಈ ಸ್ಕ್ರೂನ ಲೂಸ್ ಮಾಡ್ಕೋಬೇಕು. ಇದು ಸ್ಕ್ರೂನ ಈ ಥರ ಲೂಸ್ ಮಾಡ್ಕೋಬೇಕು. ನೋಸ್ ಪ್ಲೇರ್ ತೊಗೋಬೇಕು. ನೋಸ್ ಪ್ಲೇರ್ ತೊಗೊಂಡು ಇಲ್ಲೊಂದು ಹೋಲ್ ಇರುತ್ತಲ್ಲ, ಈ ಹೋಲ್ ಒಳಗಡೆ ಇದನ್ನ ಹಾಕಬೇಕು. ಇದನ್ನು ಹಾಕಿಬಿಟ್ಟು ಇದನ್ನು ಲೂಸ್ ಮಾಡ್ಕೋಬೇಕು. ಇದನ್ನು ಲೂಸ್ ಮಾಡಿಕೊಂಡು ಈ ಕಾರ್ಬನ್ ಬ್ರಷ್ ಹೊರಗಡೆ ಬರುತ್ತೆ. ಇದು ಅವಾಗ ಈ ಕಾರ್ಬನ್ ಬ್ರಷ್ ಹೊರಗಡೆ ಬರುತ್ತೆ. ಇದು ನಾವು ಈಸಿಯಾಗಿ ಇನ್ಸರ್ಟ್ ಮಾಡೋ ಥರ ಇರುತ್ತೆ ಹೆಂಗಿದು. ಸೊ ಇದು ಒಂದು ಸಲ ಈಗ ಅದು ತುಂಬ ದಪ್ಪ ಇರುತ್ತೆ, ಅಟ್ಲೀಸ್ಟ್ 1 mm 2 mm ಥಿಕ್ನೆಸ್ ಜಾಸ್ತಿ ಇರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಈ ಥರ ಎಮ್ರಿ ಪೇಪರ್ ತೊಗೊಂಡು ಲೈಟಾಗಿ ಅದನ್ನು ಕಾರ್ಬನ್ ಬ್ರಷ್ನ ಒಂದು ಸರಿ ಹಿಂಗೆ ಒಂದು ಸೈಡ್ ಈ ಸರಿ ಒಂದು ಸರಿ ಈ ಥರ ಹಾಕಿಬಿಟ್ಟು ಈ ಖಾಲಿ ಸ್ಲಾಟ್ಗೆ ಇದನ್ನ ಹಿಂಗೆ ಇನ್ಸರ್ಟ್ ಮಾಡ್ಬೇಕು. ಹಿಂಗೆ ಹಿಡ್ಕೊಂಡು ಹಿಂಗೆ ಇನ್ಸರ್ಟ್ ಮಾಡಿದರೆ ಅದು ಫ್ರೀಯಾಗಿ ಹೋಗುತ್ತೆ. ಅದು ಫ್ರೀಯಾಗಿ ಹೋದ್ಮೇಲೆ ಇದನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಾದ್ಮೇಲೆ ಮತ್ತೆ ಇದು ನಿಂಗೆ ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಇದನ್ನು ಟೈಟ್ ಇದನ್ನು ಇಲ್ವೋ ಹೊರಗಡೆ ಬರುತ್ತೆ ಅಂತ. ಸೊ ಅದನ್ನ ಮೀಡಿಯಮ್ ಟಾರ್ಕಲ್ಲಿ ಇದನ್ನು ಟೈಟ್ ಮಾಡಿಕೊಂಡು ವಾಪಸ್ ಟೈಟ್ ಮಾಡಿಕೊಂಡು ಇದನ್ನ ಮೇಲೆ ಎತ್ಕೋಬೇಕು. ಮೇಲೆ ಎತ್ಕೊಂಡು ಮತ್ತೆ ವಾಪಸ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ತಕ್ಷಣ ಇದನ್ನು ಯಾವತ್ತೂ ಈ ಥರ ಮೂವ್ ಮಾಡಬಾರ್ದು. ಇದೇನಾಗುತ್ತೆ, ಈ ಸರ್ಫೇಸಿಗೆ ಸೆಟ್ ಆಗಿರೋಲ್ಲ. ಈ ಕಾರ್ಬನ್ ಬ್ರಷ್ ಏನಿರುತ್ತಲ್ಲ 1 mm ವೇರಿಯೇಷನ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಒಂದು ಎಮ್ರಿ ಪೇಪರ್ ಹಾಕಿಬಿಟ್ಟು ಈ ಥರ ಒಂದು 3-4 ಸರಿ ಹಿಂಗೆ ಮಾಡಿಬಿಟ್ಟು ಇದನ್ನು ತಗೊಂಡು ಆಮೇಲೆ ಇದ್ರ ಮೇಲೆ ಲೈಟಾಗಿ ಒಂದು ಸಲ ಚೆಕ್ ಮಾಡಬೇಕು ಎಲ್ಲಿ ಸ್ಟ್ರಕ್ ಆಗುತ್ತೋ ಇಲ್ಲೋ ಅಂತ. ಅದಾದಮೇಲೆ ಪೂರ್ತಿ ಒಂದು ಎಂಡಲ್ಲಿ ಪೂರ್ತಿ ಮೂವ್ ಮಾಡಬೇಕು ಇದನ್ನು. ಸೊ ಆವಾಗ ಕಾರ್ಬನ್ ಬ್ರಷ್ ಸರಿಯಾಗಿರುತ್ತೆ. ಕಾರ್ಬನ್ ಬ್ರಷ್ ಏನಾದರೂ ಒಳಗಡೆ ಲೂಸ್ ಇತ್ತು ಅಂದ್ರೂ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೀವು ಇದನ್ನು ಇನ್ಸರ್ಟ್ ಮಾಡೋದಕ್ಕಿಂತ ಮುಂಚೆನೇ ಅದು ನೀಟಾಗಿ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು ಈ ಥರ ಪೂರ್ತಿ ಪರ್ಫೆಕ್ಟ್ ಇದನ್ನು ಇಲ್ವೋ ಅಂತ. ಅದಾದಮೇಲೆ ವಾಪಸ್ ಕಾರ್ಬನ್ ಬ್ರಷ್ ಹಿಂಗೆ ಹಾಕಬೇಕಿದ್ದು. ಸೊ ಇದನ್ನು ಕಾರ್ಬನ್ ಬ್ರಷ್ ಲೂಸ್ ಮಾಡಬೇಕಾದ್ರೆ ಅಥವಾ ಟೈಟ್ ಮಾಡಬೇಕಾದ್ರೆ ಒಂದು ನೋಸ್ ಪ್ಲೇಯರ್ ಇಟ್ಕೊಳ್ಳಿ. ಇದನ್ನು ಅವಾಗ ಕನ್ವೀನಿಯೆಂಟ್ ಆಗುತ್ತೆ. ಇದನ್ನು ಹಿಂಗೆ ಇಟ್ಕೊಂಡು ಇಲ್ಲಿ ಟೈಟ್ ಮಾಡಬೇಕು. ಸೊ ಈ ಥರ ಸೈಡಲ್ಲಿ ಇಟ್ಕೋಬೇಕು ಹಿಂಗೆ. ಈಗ ನಾವು ಇಲ್ಲಿ ಹೊರಗಡೆ ಇಷ್ಟು ಡಿಮ್ಮರ್ ಹೊರಗಡೆ ಇದೆ, ಸೊ ಹೊರಗಡೆ ತೋರಿಸ್ತೀವಿ. ನಾವು ಸೈಡಲ್ಲಿ ಇದ್ದಾಗ ಈ ಥರ ಸೊ ಹಿಂಗೆ ಇಟ್ಕೊಂಡು ಇಲ್ಲಿಂದ ಸೈಡ್ನಿಂದ ಟೈಟ್ ಮಾಡಬೇಕು ಇದನ್ನು ಇಲ್ಲಿ. ಸೊ ಅವಾಗ ಈ ನಾವು ಟಾರ್ಕ್ ಏನಿರುತ್ತಲ್ಲ ಈ ಡಿಮ್ಮರ್ ಮೇಲೆ ಟಾರ್ಕ್ ಕೊಟ್ಟಿರ್ತೀವಿ ಇದ್ರದ್ದು ಹಿಂಗೆ. ಇದು ಕಾರ್ಬನ್ ಬ್ರಷ್ ಹಾಕಿದ್ಮೇಲೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಕಾರ್ಬನ್ ಬ್ರಷ್ ಹಾಕಿದ್ಮೇಲೆ ವಾಪಸ್ ಇದನ್ನು ಒಂದು ಸ್ವಲ್ಪ ಇದು ಹಿಂಗೆ ಮೇಲೆ ಎತ್ತಬೇಕು. ಇದನ್ನು ಮೇಲೆ ಎತ್ತಿ ಇದು ಮೂಮೆಂಟ್ ಮಾಡಬೇಕು. ಹಿಂಗೆ ಮೂಮೆಂಟ್ ಮಾಡಿ ತಗೊಂಬಿಡ್ಬೇಕು. ಇದನ್ನು ಈ 0 ಎಮ್ರಿ ಇರಬೇಕು. ಇದು 0 ಅಂದರೆ ತುಂಬ ನೈಸ್ ಇರಬೇಕು. ತುಂಬ ದಪ್ಪ ಇದ್ದರೆ ಕಾರ್ಬನ್ ಬ್ರಷ್ ಬೇಗ ಕಟ್ಟಾಗಿಬಿಡುತ್ತೆ ಅದು. ಕಾರ್ಬನ್ ಬ್ರಷ್ ಹಾಕಿದ ಮೇಲೆ ಇದನ್ನೊಂದು ಸಲ ಚೆಕ್ ಮಾಡ್ಕೋಬೇಕಿದೆ. ಫ್ರೀಯಾಗಿ ಇರಬೇಕಿದು. ನಿಮಗೆ ಇದು ಫ್ರೀಯಾಗಿ ಪ್ಲೇ ಇರಬೇಕಿದು. ಸೊ ಸಮ್ಟೈಮ್ಸ್ ನಮ್ಮ ಕಾರ್ಬನ್ ಬ್ರಷ್ ಥಿಕ್ನೆಸ್ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಫೋರ್ಸ್ ಮಾಡಿ ಇದನ್ನು ಹಿಂಗೆ ಒಳಗಡೆ ಕಳಿಸ್ಬಿಡ್ತೀವಿ. ಇದನ್ನು ಫೋರ್ಸ್ ಮಾಡಿ ಒಳಗೆ ಕಳಿಸ್ಬಿಡ್ತೀವಿ. ಈ ಸಸ್ಪೆನ್ಷನ್ ಇರಬೇಕು ಇದರಲ್ಲಿ. ಈ ಸಸ್ಪೆನ್ಷನ್ ಇದ್ದಾಗಲೇ ನಮ್ಮ ಸ್ಪ್ರಿಂಗ್ ಕೆಲಸ ಮಾಡೋದು. ಇದು ಫುಲ್ ಹಿಂಗೇನೋ ಟೈಟ್ ಆಯಿತು ಅಂದರೆ ನಮ್ಮ ಕಾರ್ಬನ್ ಬ್ರಷ್ಷು ಆ ಸಸ್ಪೆನ್ಷನ್ಗೆ ವರ್ಕ್ ಆಗೋಲ್ಲ. ಅದು ಆಮೇಲೆ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿಬಿಡುತ್ತೆ. ಸೊ ಇದು ಫುಲ್ ಪ್ಲೇ ಇರಬೇಕು. ಇದು ಹಿಂಗೆ ಟಾಪ್ ಟು ಬಾಟಮ್ ಹಿಂಗೆ ಫುಲ್ ಪ್ಲೇ ಇರಬೇಕು. ಸೊ ಈ ಕಾರ್ಬನ್ ಬ್ರಷ್ಷು ಥಿಕ್ನೆಸ್ ಜಾಸ್ತಿ ಆಯಿತು ಅಂತ ಇನ್ ಕೇಸ್ ನಾವು ಇದನ್ನು ಫೋರ್ಸ್ ಮಾಡಿ ಇದು ಹಾಕಿ ಟೈಟ್ ಮಾಡಿರ್ತೀವಿ, ಅವಾಗ ಇದು 1 mm 2 mm ಅಗಲ ಜಾಸ್ತಿ ಆಗಿಬಿಡುತ್ತೆ ಇದು ಈ ಸ್ಲಾಟು. ಅವಾಗೇನಾಗುತ್ತೆ, ಇದ್ರೊಳಗೆ ಹಿಂಗೆ ಹಾಕಿದಾಗ ಟೈಟಾಗಿ ಹೋಗುತ್ತೆ. ಅದು ಕೂತ್ಕೊಳ್ಳಲ್ಲ. ನಾವೇನೋ ಫೋರ್ಸ್ ಮಾಡಿ ಒಳಗಡೆ ಕಳಿಸ್ಬೋದು, ಬಟ್ ಅದು ಕಾರ್ಬನ್ ಈ ಟೆನ್ಷನ್ ಸ್ಪ್ರಿಂಗ್ ಜೊತೆ ಕೆಲಸ ಮಾಡಲ್ಲ. ಇದು ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗುತ್ತೆ. ಅವಾಗ ಅದಕ್ಕೇ ಇದು ಹಿಂಗೆ ಪ್ಲೇ ಇರಬೇಕು ಯಾವಾಗಲೂ. ಇದನ್ನೊಂದು ಸಲ ಈ ಕಾರ್ಬನ್ ಬ್ರಷ್ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ 2 ಸರಿ ಈ ಥರ ಹಿಂಗೆ ಚೆಕ್ ಮಾಡ್ಕೊಂಡೆ ಆಮೇಲೆ ಸ್ಪ್ರಿಂಗ್ ಕೆಳಗಿಳಿಸಿ ಇದನ್ನು.